ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಏಟು ಆರೋಪಿ ಆಗಿರುವಂತಹ ದರ್ಶನ್ ಪರವಾಗಿ ಸಿವಿ ನಾಗೇಶ್ ಅವರು ಈಗಾಗಲೇ ವಾದವನ್ನು ಮುಂದುವರಿಸ್ತಾ ಇದ್ದಾರೆ. ಬೇಲ್ ಅರ್ಜಿಯ ವಿಚಾರಣೆ ಶುರುವಾಗಿದೆ. ಮತ್ತೆ ಬೆಳಗ್ಗೆ ಕೂಡ 1.5 ಗಂಟೆ ಕಾಲ ವಿಚಾರಣೆ ಆಗಿತ್ತು. ಅದಾದ ಬಳಿಕ ವಿಚಾರಣೆ ಮುಂದೂಡಲಾಗಿತ್ತು. ಈಗ ಮತ್ತೆ ಪುನಃ ವಿಚಾರಣೆ ಆರಂಭವಾಗಿದೆ. ಸಿವಿ ನಾಗೇಶ್ ಅವರು ಕೆಲ ಅಂಶಗಳನ್ನ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಕೆಲ ಅಂಶಗಳನ್ನ ಏನು ಸೇರಿಸಿದ್ದಾರೆ, ಉಲ್ಲೇಖ ಮಾಡಿದ್ದಾರೆ. ಅವೆಲ್ಲವೂ ಕೂಡ ಕೆಲವೊಂದು ತಪ್ಪಾಗಿದೆ. ಕೆಲವೊಂದು ಸಾಕ್ಷ್ಯಗಳನ್ನ ದರ್ಶನ್ ವಿರುದ್ಧ ಇವರೇ ಸೃಷ್ಟಿ ಮಾಡಿದ್ದಾರೆ. ಪ್ರತ್ಯಕ್ಷದರ್ಶಿಯ ಹೇಳಿಕೆಯನ್ನ ತಕ್ಷಣವೇ ದಾಖಲಿಸಬೇಕು. ಆದ್ರೆ ಹೇಳಿಕೆ ದಾಖಲು ಮಾಡೋದಕ್ಕೆ ಇವರು ತಡ ಮಾಡಿದ್ಯಾಕೆ ಅನ್ನುವಂತ ಪ್ರಶ್ನೆಯನ್ನ ಕೂಡ ರೈಸ್ ಮಾಡ್ತಿದ್ದಾರೆ ಸಿವಿ ನಾಗೇಶ್. ಕೇವಲ 3 ದಿನ ವಿಳಂಬಕ್ಕೆ ಜಾಮೀನು ಸಿಕ್ಕಂತ ಉದಾಹರಣೆ ಕೂಡ ಇವೆ. ಹೈಕೋರ್ಟ್ನಲ್ಲಿ ಜಾಮೀನು ಸಿಕ್ಕಿರುವಂತ ಉದಾಹರಣೆಗಳಿದ್ದಾವೆ. ಹಳೆ ಕೇಸ್ಗೆ ಸಂಬಂಧಪಟ್ಟಂತೆ ಮಾತನಾಡ್ತಿದ್ದಾರೆ. ಶೆಡ್ನ ಸೆಕ್ಯೂರಿಟಿಯನ್ನ ಪ್ರಮುಖ ಸಾಕ್ಷಿಯನ್ನಾಗಿ ಮಾಡಲಾಗಿದೆ. ನೇರ ಸಾಕ್ಷಿಯಾಗಿ ಪರಿಗಣಿಸಿದ್ದಾರೆ. ಆದರೆ 5 ದಿನಗಳ ನಂತರ ಪ್ರತ್ಯಕ್ಷದರ್ಶಿಯ ಹೇಳಿಕೆ ದಾಖಲಾಗಿದೆ. ಪ್ರತ್ಯಕ್ಷದರ್ಶಿಯ ಹೇಳಿಕೆಯನ್ನ ತಕ್ಷಣವೇ ದಾಖಲು ಮಾಡಬೇಕು. ಅವ್ರು ಯಾವುದೇ ರೀತಿಯಾಗಿ ವಿಚಲಿತರಾಗಬಾರ್ದು, ಯಾವ ಬೆದರಿಕೆಗಳಿಗೂ ಒಳಗಾಗಬಾರ್ದು, ಅಷ್ಟರ ಒಳಗೇನೆ ಉಲ್ಲೇಖ ಆಗಬೇಕು. ಆದ್ರೆ ಇಲ್ಲಿ 3 ದಿನಗಳು ವಿಳಂಬ ಆಗಿ ಅದಾದ್ಮೇಲೆ ಪ್ರತ್ಯಕ್ಷದರ್ಶಿಯ ಹೇಳಿಕೆಯನ್ನ ಉಲ್ಲೇಖ ಮಾಡಿಕೊಂಡಿದ್ದಾರೆ. ಹೈಕೋರ್ಟ್ನಲ್ಲಿ ಜಾಮೀನು ಸಿಕ್ಕಿರುವಂತಹ ಉದಾಹರಣೆಗಳಿದ್ದಾವೆ. ಅಂದ್ರೆ 3 ದಿನ ತಡ ಮಾಡಿ ಏನಾದ್ರೂ ಈ ರೀತಿ ಹೇಳಿಕೆಗಳನ್ನ ಉಲ್ಲೇಖ ಮಾಡಿಕೊಂಡ್ರು ಅಂದ್ರೆ ತಡವಾಗಿ ಜಾಮೀನು ಸಿಕ್ಕಿರುವಂತಹ ಉದಾಹರಣೆಗಳಿದ್ದಾವೆ. ಇಲ್ಲಿ 5 ದಿನಗಳು ತಡವಾಗಿ ಪ್ರತ್ಯಕ್ಷದರ್ಶಿಯ ಹೇಳಿಕೆ ದಾಖಲಾಗಿದೆ. ಕೇವಲ 3 ದಿನ ಡಿಸ್ಟೆನ್ಸ್ ಅಲ್ಲಿ ಹೇಳಿಕೆ ದಾಖಲು ಮಾಡಿಕೊಂಡ್ರು ಕೂಡ ಜಾಮೀನು ಲೇಟ್ ಆಗಿ ಸಿಕ್ಕಿರುವಂತಹ ಉದಾಹರಣೆಗಳು, ಅನೇಕ ಕೇಸ್ಗಳು ಕೂಡ ಇದ್ದಾವೆ. ಅದಕ್ಕೆ ಸಂಬಂಧಪಟ್ಟಂತೆ ಸಿವಿ ನಾಗೇಶ್ ಅವರು ಇಲ್ಲಿ ಪ್ರಬಲವಾದ ವಾದವನ್ನ ಮಂಡಿಸ್ತಾ ಇದ್ದಾರೆ. ಈ ಕೇಸ್ನಲ್ಲಿ ನೇರ ಸಾಕ್ಷ್ಯ ಅಂತ ಇರೋದು ಪಟ್ಟಣಗೆರೆ ಶೆಡ್ನ ಸೆಕ್ಯೂರಿಟಿ ಗಾರ್ಡ್. ಆ ಸೆಕ್ಯೂರಿಟಿ ಗಾರ್ಡ್ ಹೇಳಿಕೆಯನ್ನ ಇಲ್ಲಿ ಜೂನ್ 8ನೇ ತಾರೀಕು ಕೊಲೆ ಆಯಿತು. ಬಟ್ ಅದಾದ ಬಳಿಕ 8, 9, 10, 11, 12, 13ನೇ ತಾರೀಕು ಅನ್ಸುತ್ತೆ ಅವರ ಹೇಳಿಕೆಯನ್ನ ದಾಖಲು ಮಾಡ್ಕೊಂಡಿರೋದು. ಹಾಗಾಗಿ 5 ದಿನಗಳ ನಂತರದಲ್ಲಿ ಹೇಳಿಕೆ ಯಾಕೆ ದಾಖಲು ಮಾಡ್ಕೊಂಡ್ರು? ಅಲ್ಲಿವರೆಗೂ ಪೊಲೀಸರು ಏನ್ ಮಾಡ್ತಾ ಇದ್ರು? ಹೀಗೀಗ್ ಮಾಡ್ಬೇಕಂತ ಏನಾದ್ರೂ ಸಾಕ್ಷ್ಯವನ್ನ ಇವರೇ ಸೃಷ್ಟಿ ಮಾಡ್ತಾ ಇದ್ರಾ? ಈಗ ಅನೇಕ ಬಾರಿ ಅದನ್ನೇ ಆರೋಪ ಮಾಡ್ತಾ ಇರುವಂತದ್ದು ಸಿವಿ ನಾಗೇಶ್ ಅವರು. ಈ ರೀತಿ ಕೆಲವೊಂದು ಸ್ವಇಚ್ಛ ಹೇಳಿಕೆ ಪಡ್ಕೊಳ್ಳೋದಕ್ಕೆ ವಿಳಂಬ ಮಾಡಿರೋದಿರ್ಬೋದು, ಅದೇ ರೀತಿಯಾಗಿ ಸ್ಥಳ ಮಹಜರಿಗೆ ವಿಳಂಬ ಮಾಡಿರೋದಿರ್ಬೋದು, ಕೆಲವೊಂದು ಡೇಟ್ಗಳ ವ್ಯತ್ಯಾಸ ಇರ್ಬೋದು, ಮತ್ತೆ ಕೆಲವೊಂದು ಪ್ರಕ್ರಿಯೆಗಳನ್ನ, ಅದರಲ್ಲೂ ಕೂಡ ಮೃತದೇಹವನ್ನ ತಕ್ಷಣವೇ ಪೋಸ್ಟ್ ಮಾರ್ಟಮ್ಗೆ ಕಳುಹಿಸಬೇಕಾಗಿತ್ತು ಸಿಕ್ಕ ತಕ್ಷಣ. ಆದ್ರೆ ಇವರು ಅಲ್ಲೂ ಕೂಡ ವಿಳಂಬ ಮಾಡಿದ್ದಾರೆ. ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಚಾರ್ಜ್ ಶೀಟ್ನಲ್ಲಿ. ಆ ಸ್ಪಷ್ಟನೆ ಏನಪ್ಪಾ ಅಂದ್ರೆ, ಮೃತದೇಹ ಯಾರ್ದು ಅಂತ ಐಡೆಂಟಿಟಿ ಸಿಗ್ಲಿಲ್ಲ, ಹಾಗಾಗಿ ನಾವು ಮೃತದೇಹವನ್ನ ಮರಣೋತ್ತರ ಪರೀಕ್ಷೆ ಕಳಿಸ್ಲಿಲ್ಲ ಅಂತ. ಆದ್ರೆ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆ ಕಳಿಸೋದಕ್ಕೆ ಐಡೆಂಟಿಟಿನೇ ಬೇಡ. ಮೃತದೇಹ ಸಿಕ್ಕ ತಕ್ಷಣ ಅಂತ್ಯಕ್ರಿಯೆ ಮರಣೋತ್ತರ ಪರೀಕ್ಷೆಗೆ ಅಂತ ಕಳುಹಿಸಬೇಕಾಗುತ್ತೆ, ಅದು ರೂಲ್ಸ್. ಬಟ್ ಇಲ್ಲಿ ಆ ರೂಲ್ಸ್ಗಳನ್ನ ಇವರು ಫಾಲೋ ಮಾಡಿಲ್ಲ. ತಮ್ಗೆ ಹೆಂಗ್ ಬೇಕೋ ಹಂಗೆ ತನಿಖೆಯನ್ನ ಮಾಡಿದ್ದಾರೆ. ತಮ್ಗೆ ಹೇಗ್ ಬೇಕೋ ಹಾಗೆ ಸಾಕ್ಷಿಗಳನ್ನ ಸೃಷ್ಟಿ ಮಾಡಿದ್ದಾರೆ. ಕೆಲವೊಂದು ಸಾಕ್ಷಿಗಳನ್ನ ನೋಡೋದಾದ್ರೆ ಈ ವಾಟರ್ ಬಾಟಲ್ ಇರ್ಬೋದು, ಲಾಠಿ ಇರ್ಬೋದು, ಮರದ ಕೊಂಬೆ, ನೈಲಾನ್ ಹಗ್ಗ, ಇವ್ಯಾವು ಕೂಡ ಈ ಕೇಸ್ನಲ್ಲಿ ಸಾಕ್ಷ್ಯನೇ ಅಲ್ಲ. ಇನ್ನು ಶೂಗಳಲ್ಲಿ ಮಣ್ಣು ಸಿಕ್ತು, ರಕ್ತ ಸಿಕ್ತಾ ಮಣ್ಣು ಸಿಕ್ತು ಅಂತಾರೆ. ಬಟ್ ರೇಣುಕಾಸ್ವಾಮಿ ದೇಹದಲ್ಲಿ 1 ಸೆಂಟಿಮೀಟರ್ ಅಷ್ಟೇ ಗಾಯ ಆಗಿತ್ತು. ಆ ಗಾಯದಿಂದ ಇಷ್ಟೆಲ್ಲ ರಕ್ತ ಚಿಮ್ತಾ? ಎಲ್ಲ ಆರೋಪಿಗಳ ಶೂ ಮೇಲೂ ಕೂಡ ರಕ್ತ ಬಿತ್ತಾ? ಅದು ಹೇಗ್ ಸಾಧ್ಯ? ತನಿಖೆ ಮೇಲೇನೆ ಗಂಭೀರವಾದಂತ ಆರೋಪ ಮಾಡ್ತಿದ್ದಾರೆ. ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಿವಿ ನಾಗೇಶ್. ಇಲ್ಲಿ ಪ್ರತ್ಯಕ್ಷದರ್ಶಿಯ ಹೇಳಿಕೆ ಬಗ್ಗೆ ಕೂಡ ಉಲ್ಲೇಖ ಮಾಡ್ತಿದ್ದಾರೆ. ಪ್ರತ್ಯಕ್ಷದರ್ಶಿಯ ಹೇಳಿಕೆಯನ್ನ ಪಡ್ಕೊಂಡಿರೋದು ಕೂಡ ವಿಳಂಬ ಆಗಿದೆ. ಇಲ್ಲಿ ಕೊಲೆ ಆಗಿ 5 ದಿನಗಳಾದ್ಮೇಲೆ ಪ್ರತ್ಯಕ್ಷದರ್ಶಿ ಹೇಳಿಕೆ ಪಡ್ಕೊಂಡಿದ್ದಾರೆ. ಅಲ್ಲಿವರೆಗೂ ಏನ್ ಮಾಡ್ತಾ ಇದ್ರು, ಏನಾಯ್ತಲ್ಲಿ, ಯಾರ್ಯಾರು ಪಟ್ಟಣಗೆರೆ ಶೆಡ್ಗೆ ಹೋಗಿ ಬಂದ್ರು, ಇದೆಲ್ಲವೂ ಕೂಡ ಗೊತ್ತಾಗಬೇಕು. ಇದಕ್ಕೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ಎಲ್ಲೆಲ್ಲಿ ಎಡವಿದ್ದಾರೆ, ಏನೇನು ಎಡವಟ್ಟು ಮಾಡಿದ್ದಾರೆ, ಅದು ಕೂಡ ಗೊತ್ತಾಗಬೇಕಿದೆ. ಹೀಗಾಗಿ ಈ ಕೇಸ್ನಲ್ಲಿ ದರ್ಶನ್ ಪಾತ್ರ ಏನೂ ಇಲ್ಲ ಅಂತ ಸಿವಿ ನಾಗೇಶ್ ಅವರು ವಾದ ಮಂಡಿಸ್ತಾ ಇದ್ದಾರೆ. ರೇಣುಕಾಸ್ವಾಮಿಗೆ ನೀರು ಊಟ ಕೊಟ್ಟು ಆತನನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಅಂತ ನನ್ನ ಕಕ್ಷಿದಾರ ದರ್ಶನ್ ಅವ್ರು ಹೇಳಿದ್ದಾರೆ. ಅವ್ರು ರೇಣುಕಾಸ್ವಾಮಿಗೆ ಹೊಡೆದಿಲ್ಲ, ಥಳಿಸಿಲ್ಲ, ಹಲ್ಲೆ ಮಾಡಿಲ್ಲ, ಕೊಲೆ ಮಾಡಿಲ್ಲ. ಜೊತೆಗೆ ರೇಣುಕಾಸ್ವಾಮಿ ಸತ್ತಿದ್ದು ಹೇಗೆ ಅನ್ನೋದು ಗೊತ್ತಾಗಬೇಕಿದೆ. ಹೊಡೆದಿದ್ದಕ್ಕೆ ಸತ್ತಿದ್ದ, ಥಳಿಸಿದ್ದಕ್ಕೆ ಸತ್ತಿದ್ದ, ಒದ್ದಿದ್ದಕ್ಕ, ಇದು ಗೊತ್ತಾಗಬೇಕಿದೆ.
ನಿಖರವಾದಂಥ ಕಾರಣ ಗೊತ್ತಾಗಬೇಕಿದೆ. ಈ ಒಂದಷ್ಟು ಅಂಶಗಳನ್ನು ಇಟ್ಕೊಂಡು ಸಿ ವಿ ನಾಗೇಶ್ ಅವರು ಪ್ರಬಲವಾದಂಥ ವಾದವನ್ನು ಮಂಡಿಸ್ತಾ ಇದ್ದಾರೆ. ಹೀಗಾಗಿನೇ ದರ್ಶನ್ ಅವರಿಗೆ, ಅವರ ಪತ್ನಿಗೆ ಸಿ ವಿ ನಾಗೇಶ್ ಅವರ ಮೇಲೆ ಒಂದು ಅಚಲವಾದ ನಂಬಿಕೆ ಇದೆ. ಬೇಲ್ ಸಿಕ್ಕೇ ಸಿಗುತ್ತೆ ಅಂತ ಅವ್ರು ಹೇಳ್ತಾ ಇರೋದು. ಪ್ರತ್ಯಕ್ಷದರ್ಶಿ ಹೇಳಿಕೆ ಇರ್ಬೋದು, ಚಿಕ್ಕಣ್ಣ ಸ್ಟೇಟ್ಮೆಂಟ್ ಇರ್ಬೋದು, SIT ಅಧಿಕಾರಿಗಳ ಸ್ಥಳ ಮಹಜೂರು ರಿಪೋರ್ಟ್ ಇರ್ಬೋದು, FSL ವರದಿಗಳಿರ್ಬೋದು, ಕಾಲ್ ಡೀಟೇಲ್ಸ್ ವರದಿ ಇರ್ಬೋದು, ಇವೆಲ್ಲದರ ಉಲ್ಲೇಖವನ್ನು ಕೂಡ ಇವತ್ತು ಬೆಳಗ್ಗೆಯಿಂದನೂ ಕೂಡ ಸಿ ವಿ ನಾಗೇಶ್ ಅವರು ಮಾಡ್ತಾ ಇದ್ದಾರೆ. ಕೆಲ ಹೇಳಿಕೆಗಳನ್ನು ಪಡ್ಕೊಳ್ಳುವಂಥ ಸಂದರ್ಭದಲ್ಲಿ, ಅದರಲ್ಲೂ ಪ್ರತ್ಯಕ್ಷದರ್ಶಿ ಹೇಳಿಕೆಯನ್ನು ಪಡ್ಕೊಳ್ಳುವಾಗ 1 ದಿನ 2 ದಿನ 3 ದಿನ ತಡವಾದರೂ ಕೂಡ ಜಾಮೀನು ಲೇಟ್ ಆಗಿ ಸಿಕ್ಕಂಥ ಅನೇಕ ಉದಾಹರಣೆಗಳಿದ್ದಾವೆ, ಅನೇಕ ಕೇಸ್ಗಳಿದ್ದಾವೆ. ಅಂಥದ್ರಲ್ಲಿ 5 ದಿನ ಲೇಟ್ ಆಗಿ ಹೇಗೆ ಪ್ರತ್ಯಕ್ಷದರ್ಶಿಯ ಹೇಳಿಕೆಯನ್ನ ಅಧಿಕಾರಿಗಳು ದಾಖಲು ಮಾಡಿಕೊಂಡ್ರು? ಯಾಕೆ ಲೇಟ್ ಮಾಡಿದ್ರಲ್ಲಿ? ಹೇಳಿಕೆ ದಾಖಲು ಮಾಡ್ಕೊಳ್ಳೋದಕ್ಕೆ ತಡ ಮಾಡಿದ್ಯಾಕೆ? 3 ದಿನ ವಿಳಂಬ ಆಗಿದ್ದಕ್ಕೆ ಕೆಲವು ಕೇಸಲ್ಲಿ ಜಾಮೀನು ಸಿಕ್ಕಂತ ಉದಾಹರಣೆಗಳು ಇದ್ದಾವೆ. ಅಂದರೆ ಅವ್ರ ಹೇಳಿಕೆಗಳನ್ನ ಪಡ್ಕೊಳ್ಳೋ ಅಷ್ಟರಲ್ಲಿ ಇವ್ರಿಗೆ ಜಾಮೀನು ಸಿಕ್ಕು ಹೊರಗಡೆ ಬಂದಿರ್ತಾರೆ. ಅಂಥದ್ರಲ್ಲಿ ಈ ಕೇಸ್ನಲ್ಲಿ ಇವ್ರು ಹೇಗೆ ತಡವಾಗಿ ಹೇಳಿಕೆಯನ್ನು ಪಡ್ಕೊಂಡ್ರು? ಅಂದರೆ ಪಟ್ಟಣಗೆರೆ ಶೆಡ್ನ ಸೆಕ್ಯೂರಿಟಿ ಹೇಳಿಕೆ ಪಡ್ಕೊಂಡಿರೋದ್ರ ಬಗ್ಗೆ ಇಲ್ಲಿ ಮಾತನಾಡ್ತಾ ಇದ್ದಾರೆ. ಚಾರ್ಜ್ ಶೀಟನ್ನು ಪ್ರತಿಯೊಂದು ಪೇಜಲ್ಲೂ ಕೂಡ ದರ್ಶನ್ ಅವರ ಪಾತ್ರವನ್ನು ಏನು ಇಲ್ಲಿ ಉಲ್ಲೇಖ ಮಾಡಿದ್ದಾರಲ್ಲ, ಅದ್ರ ಬಗ್ಗೆ ಓದ್ಕೊಂಡು ಬಂದಿದ್ದಾರೆ ದರ್ಶನ್ ಅವರ ಪಾತ್ರಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಆ ಹೇಳಿಕೆಗಳಿರ್ಬೋದು, ರಿಪೋರ್ಟ್ಗಳಿರ್ಬೋದು, ಏನೇನು ಆರೋಪ ಮಾಡಿದ್ದಾರೆ, ಯಾವ್ಯಾವ ಸೆಕ್ಷನ್ ಅಟ್ರಾಕ್ಟ್ ಆಗುತ್ತೆ ಅಂತ ಈ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರಲ್ಲ, ಅದೆಲ್ಲವನ್ನು ಕೂಡ ಇಲ್ಲಿ ಎಳೆಯಾಗಿ ಬಿಚ್ಚಿಡ್ತಾ ಇದ್ದಾರೆ ಸಿ ವಿ ನಾಗೇಶ್ ಅವರು. ಇದನ್ನ ಯಾಕೆ ಉಲ್ಲೇಖ ಮಾಡಿದ್ದಾರೆ, ಇದನ್ನ ಯಾಕೆ ಉಲ್ಲೇಖ ಮಾಡಿಲ್ಲ? FSL ರಿಪೋರ್ಟ್ಗೆ ಅಥವಾ FSL ಟೆಸ್ಟಿಂಗ್ಗೆ ಅಂತ ಮಣ್ಣನ್ನು ಕಳುಹಿಸ್ಕೊಟ್ಟಿದ್ದಾರೆ ಅಂತ ಇಲ್ಲಿ ಉಲ್ಲೇಖ ಆಗಿದೆಯಲ್ಲ, ಬಟ್ ಅಲ್ಲಿ ಕಳುಹಿಸ್ಕೊಟ್ಟಿದ್ದು ಸಾಧಾರಣ ಮಣ್ಣಷ್ಟೇ. ಅದರಲ್ಲಿ ರಕ್ತಸಿಕ್ತವಾದಂಥ ಮಣ್ಣು ಅಂತ ಉಲ್ಲೇಖ ಆಗಿದೆ ಚಾರ್ಜ್ ಶೀಟ್ನಲ್ಲಿ, ಬಟ್ ರಕ್ತಸಿಕ್ತವಾದಂಥ ಮಣ್ಣಲ್ಲ, ಅದು ಸಾಧಾರಣ ಮಣ್ಣಷ್ಟೇ. ಆಮೇಲೆ ಶೂನಲ್ಲಿ ಮಣ್ಣು ಸಿಕ್ತು, ಆ ಮಣ್ಣಲ್ಲಿ ರಕ್ತ ಇತ್ತು, ಕೆಲವ್ರ ಬಟ್ಟೆಗಳ ಮೇಲೆ ರಕ್ತ ಇತ್ತು ಅಂತ ಹೇಳ್ತಿದ್ದಾರೆ. ಬಟ್ ರೇಣುಕಾಸ್ವಾಮಿ ಮೃತದೇಹದ ಮೇಲೆ 1 ಸೆಂಟಿಮೀಟರ್ನಷ್ಟೇ ಗಾಯ ಆಗಿತ್ತು. ಆ ಗಾಯದಿಂದ ಎಲ್ಲ ಆರೋಪಿಗಳ ಶೂ ಮೇಲೆ, ಬಟ್ಟೆ ಮೇಲೆ ಹೇಗೆ ರಕ್ತ ಚಿಮ್ಮುತ್ತೆ? ಅಷ್ಟು ಬರ್ಬರವಾಗಿ ಅಲ್ಲಿ ಹತ್ಯೆ ಆಗೇ ಇಲ್ಲ ಅಂತ ಸಿ ವಿ ನಾಗೇಶ್ ಅವರು ವಾದ ಮಂಡಿಸ್ತಿದ್ದಾರೆ. ಅಷ್ಟೇ ಅಲ್ಲ, ಇನ್ನು ಶೂಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರಲ್ಲ, ಅದರಲ್ಲಿ ರಕ್ತ ಸಿಕ್ತ ಕಲೆ ಇತ್ತು ಅಂತ. ಎಡಗಾಲಿನ ಶೂನ ಬಲಗಾಲಿನ ಶೂನ ಅದು ಕೂಡ ಉಲ್ಲೇಖ ಆಗಿಲ್ಲ, ವಿವರಣೆ ಇಲ್ಲ ಅಂತ ಇಲ್ಲಿ ಉಲ್ಲೇಖ ಮಾಡ್ತಿದ್ದಾರೆ. ಪ್ರತಿಯೊಬ್ಬರ ಸ್ಟೇಟ್ಮೆಂಟು, FSL ವರದಿಗಳು, CFSL ವರದಿ ಇರ್ಬೋದು, ಸ್ವಇಚ್ಛಾ ಹೇಳಿಕೆ ಎಲ್ಲವನ್ನ ಕೂಡ ಇಲ್ಲಿ ಉಲ್ಲೇಖ ಮಾಡಿ ದರ್ಶನ್ ಪರವಾಗಿ ಮಾತನಾಡ್ತಾ ಇದ್ದಾರೆ. ಸಾಕ್ಷಿಗಳ ಹೇಳಿಕೆಯಲ್ಲಿ ವ್ಯತ್ಯಾಸ ಇದೆ ಅಂತ ಕೂಡ ಸಿ ವಿ ನಾಗೇಶ್ ಅವರು ವಾದ ಮಂಡಿಸ್ತಾ ಇದ್ದಾರೆ. ಅಂದರೆ ಶೆಡ್ನ ಸೆಕ್ಯೂರಿಟಿಯನ್ನ ಪ್ರಮುಖ ಸಾಕ್ಷಿಯನ್ನಾಗಿ, ನೇರ ಸಾಕ್ಷಿಯನ್ನಾಗಿ ಇಲ್ಲಿ ಮಾಡಿದ್ದಾರೆ. ರೆಡ್ ಕಾರ್ ಬಂತು, ಬ್ಲ್ಯಾಕ್ ಕಾರ್ ಬಂತು ಅಂತ ಹೇಳಿದ್ದಾನೆ ಅಷ್ಟೇ ನೇರ ಸಾಕ್ಷಿ. ಕೃತ್ಯದ ಬಗ್ಗೆ ಚಾನೆಲ್ನಲ್ಲಿ ಬಂದಾಗಲೇ ಗೊತ್ತಾಗಿದ್ದು ಅಂತ ಹೇಳಿರೋದು. ಟಿವಿ ವಾಹಿನಿ ಮೂಲಕ ಗೊತ್ತಾಯಿತು ಅಂತ ಮತ್ತೊಬ್ಬ ಸಾಕ್ಷಿ ಹೇಳಿದ್ದಾನೆ. ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಯನ್ನ ಸಿ ವಿ ನಾಗೇಶ್ ಓದ್ತಾ ಇದ್ದಾರೆ. ಆ ಪ್ರತ್ಯಕ್ಷ ಸಾಕ್ಷಿಯಲ್ಲಿ ಒಬ್ಬೊಬ್ರು ಒಂದೊಂದು ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟ್ ಅಲ್ಲಿ ಬ್ಲ್ಯಾಕ್ ಕಾರ್ ಬಂತು, ರೆಡ್ ಕಾರ್ ಬಂತು ಅಂತ ಹೇಳಿದ್ದಾರೆ ಅಷ್ಟೇ. ಯಾರು ಬಂದ್ರು, ಯಾಕೆ ಬಂದ್ರು, ಅಲ್ಲಿ ಏನಾಯ್ತು ಕೃತ್ಯ, ಅದ್ರ ಬಗ್ಗೆ ಏನು ವಿವರಣೆನೇ ಇಲ್ಲ ಇಲ್ಲಿ. ಅದ್ರ ಬಗ್ಗೆ ವಿವರ ಬೇಕಲ್ಲ. ಸ್ಟೇಟ್ಮೆಂಟ್ ಅಂತ ಬಂದಾಗ, ಸ್ವಇಚ್ಛಾ ಹೇಳಿಕೆ, ನೇರ ಸಾಕ್ಷಿ ಅಂತ ಬಂದಾಗ, ಇನ್ನು ಈ ಕೃತ್ಯದ ಬಗ್ಗೆ ಟಿವಿನಲ್ಲಿ ನೋಡಿದಾಗ, ಚಾನಲ್ನಲ್ಲಿ ನೋಡಿದಾಗಲೇ ಗೊತ್ತಾಯ್ತು ಅಂತ ಅವರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಂದರೆ ಮತ್ತೊಬ್ಬ ಸಾಕ್ಷಿ ಹೇಳಿಕೆ ಇದು. ಹಾಗಿದ್ಮೇಲೆ ಇವ್ರು ನೇರವಾಗಿ ನೋಡಿದ್ವಿ ಅಂತ ಹೇಗೆ ಹೇಳ್ತಾರೆ? ಟಿವಿಲಿ ನೋಡಿದ್ಮೇಲೆ ಗೊತ್ತಾಯ್ತು ಅಂತ ಹೇಳ್ತಿದ್ದಾರಲ್ಲ. ಹಾಗಾಗಿ ಇಲ್ಲಿ ಸಾಕ್ಷಿಗಳ ಹೇಳಿಕೆಯಲ್ಲೂ ಕೂಡ ವ್ಯತ್ಯಾಸ ಕಂಡು ಬರ್ತಾ ಇದೆ ಸ್ವಾಮಿ ಅಂತ ಸಿ ವಿ ನಾಗೇಶ್ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಶೆಡ್ನ ಸೆಕ್ಯೂರಿಟಿ ಹೇಳಿಕೆ ಇರ್ಬೋದು, ಉಳಿದಂತ ನೇರ ಸಾಕ್ಷಿದಾರರ ಹೇಳಿಕೆಗಳಿರ್ಬೋದು, ಅಲ್ಲಿ ವ್ಯತ್ಯಾಸ ಕಂಡು ಬರ್ತಾ ಇದೆ. ಒಂದ್ಸಲ ಹೇಳ್ತಾರೆ ನೇರವಾಗಿ ನಾವೇ ನೋಡಿದ್ವಿ ಅಂತ ಒಂದ್ ಸಾಕ್ಷ್ಯ ಹೇಳ್ತಾರೆ, ಮತ್ತೊಬ್ರು ಹೇಳ್ತಾರೆ ಟಿವಿ ಚಾನೆಲ್ನಲ್ಲಿ ಇದ್ರ ಬಗ್ಗೆ ಸುದ್ದಿ ಬಂದಾಗಲೇ ನಮಗೆ ಗೊತ್ತಾಗಿದ್ದು ಅಂತ. ಹಾಗಿದ್ಮೇಲೆ ಇಲ್ಲಿ ಹೇಳಿಕೆಗಳಲ್ಲಿ ವ್ಯತ್ಯಾಸ ಇದೆಯಲ್ಲ, ಇವರೇ ಹೇಳಿ ಬರ್ಸ್ಕೊಂಡ್ರ ಅನ್ನುವಂಥ ಪ್ರಶ್ನೆಯನ್ನ ಸಿ ವಿ ನಾಗೇಶ್ ಅವರು ರೈಸ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಸಿ ವಿ ನಾಗೇಶ್ ಅವರು ಈ ರೀತಿಯಾಗಿ ಪ್ರಬಲವಾಗಿ ವಾದವನ್ನ ಮಂಡಿಸ್ತಾ ಇರೋದ್ರಿಂದ. ದರ್ಶನ್ ಅವರಿಗೆ ಬೇಲ್ ಸಿಕ್ಬಿಡುತ್ತಾ ಅಥವಾ ದರ್ಶನ್ ಅವರಿಗೆ ಬೇಲ್ ಸಿಗೋದಿಲ್ವಾ?
ಅರ್ಜಿ ಏನಾದರೂ ಮುಂದೂಡಿಕೆ ಆಗುತ್ತಾ? ಕ್ಷಣ ಕ್ಷಣಕ್ಕೂ ಒಂದು ರೀತಿ ಕುತೂಹಲವನ್ನ ಕೆರಳಿಸ್ತಾ ಇದೆ. ಅವರು ಪ್ರತಿಯೊಂದು ಅಂಶವನ್ನು ಉಲ್ಲೇಖ ಮಾಡ್ತಾ ಇರೋದನ್ನ ನೋಡ್ತಾ ಇದ್ರೆ ಅಭಿಮಾನಿಗಳಿಗಿರ್ಬೋದು, ದರ್ಶನ್ ಪತ್ನಿಗಿರ್ಬೋದು, ಕುಟುಂಬಸ್ಥರಿಗಿರ್ಬೋದು, ನಮ್ಮ ಪರವಾಗಿರುವಂಥ ವಕೀಲರು ದರ್ಶನ್ ಬೇಲ್ ಕೊಡಿಸ್ತಾರೆ ಅನ್ನುವಂಥ ಒಂದಷ್ಟು ನಿರೀಕ್ಷೆ ಅವರಿಗಿದೆ. ರಿಮ್ಯಾಂಡ್ ಅರ್ಜಿಯಲ್ಲಿ ಕೂಡ ಉಲ್ಲೇಖ ಆಗಿರುವಂಥ ಅಂಶಗಳ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡ್ತಿದ್ದಾರೆ. ಜೂನ್ 11ರಿಂದ 22ರವರೆಗೆ ಹಲವು ಅರ್ಜಿಗಳನ್ನು ಹಾಕಲಾಗಿತ್ತು. ರಿಮ್ಯಾಂಡ್ ಅರ್ಜಿಯಲ್ಲಿ ಎಲ್ಲೆಲ್ಲಿ ತನಿಖೆ ನಡೆಸಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿ ನೀಡಬೇಕು. ಆದರೆ ಈ ರಿಮ್ಯಾಂಡ್ ಅಪ್ಲಿಕೇಶನ್ನಲ್ಲಿ ಕೆಲ ಸಾಕ್ಷಿಗಳ ಮಾಹಿತಿಯನ್ನೇ ಕೊಟ್ಟಿಲ್ಲ. ಯಾವ ದಾಖಲೆಯನ್ನ ಸಂಗ್ರಹ ಮಾಡಿದ್ದಾರೆ ಎಂಬ ಮಾಹಿತಿ ಕೊಡಬೇಕಿಲ್ಲ ರಿಮ್ಯಾಂಡ್ ಅಪ್ಲಿಕೇಶನ್ನಲ್ಲಿ. ಜೂನ್ 15ನೇ ತಾರೀಕು ಕೆಲ ಸಾಕ್ಷಿಗಳ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿರೋದ್ರ ಬಗ್ಗೆ ಉಲ್ಲೇಖ ಆಗಿದೆ. ಜೂನ್ 11ರಿಂದ 22ರವರೆಗೂ ಕೂಡ ಹಲವು ಅರ್ಜಿಗಳನ್ನ ಏನು ಹಾಕೊಂಡಿದ್ರು, ಅಂದ್ರೆ ದರ್ಶನ್ ಅವರನ್ನ ಕಸ್ಟಡಿಗೆ ಕೇಳುವಂತ ಸಂದರ್ಭದಲ್ಲಿ ರಿಮ್ಯಾಂಡ್ ಅರ್ಜಿ ಹಾಕೊಂಡಿರ್ತಾರಲ್ಲ, ಅದ್ರ ಬಗ್ಗೆ ಇಲ್ಲಿ ಉಲ್ಲೇಖ ಆಗ್ತಾ ಇದೆ. ಪ್ರತಿ ಬಾರಿ ಕೂಡ ರಿಮ್ಯಾಂಡ್ ಅರ್ಜಿಯನ್ನ ಹಾಕೊಂಡಂತ ಸಂದರ್ಭದಲ್ಲಿ ಆ ಸಾಕ್ಷ್ಯ ಸಿಕ್ಕಿದೆ, ಈ ಸಾಕ್ಷ್ಯ ಸಿಕ್ಕಿದೆ ಅಂತ ಹೇಳ್ತಾ ಇದ್ರು ಬಿಟ್ರೆ ಆ ಸಾಕ್ಷ್ಯ ಏನು ಅದ್ರ ಬಗ್ಗೆ ವಿವರಣೆ ಕೊಟ್ಟಿಲ್ಲ. ರಿಮ್ಯಾಂಡ್ ಅರ್ಜಿಯಲ್ಲಿ ಯಾವ್ಯಾವ ಸಾಕ್ಷ್ಯ ಸಿಕ್ಕಿದೆ, ಹೇಳಿಕೆ ದಾಖಲು ಮಾಡ್ಕೊಂಡಿದ್ದಾರೆ, ಅದ್ರ ಬಗ್ಗೆ ವಿವರವಾಗಿ ಮಾಹಿತಿ ಕೊಡಬೇಕಾಗಿತ್ತು. ಆದರೆ ಮಾಹಿತಿಯನ್ನೇ ಕೊಟ್ಟಿಲ್ಲ. ಜೂನ್ 11ನೇ ತಾರೀಕು ಅಂದರೆ ದರ್ಶನ್ ಅವರು ಅರೆಸ್ಟ್ ಆದ ದಿನದಿಂದ 22ನೇ ತಾರೀಕುವರೆಗೂ ಕೂಡ ಎಲ್ಲೆಲ್ಲಿ ತನಿಖೆ ನಡೆಸಿದ್ರು, ಏನು ಮಾಹಿತಿ ಸಿಕ್ಕಿದೆ ಅದನ್ನು ಈ ರಿಮ್ಯಾಂಡ್ ಅಪ್ಲಿಕೇಶನ್ನಲ್ಲಿ ಉಲ್ಲೇಖ ಮಾಡಬೇಕಿತ್ತು. ಬಟ್ ಇವ್ರು ಮಾಡಿಲ್ಲ. ಈ ಒಂದು ಅಂಶವನ್ನು ಇಲ್ಲಿ ಸಿ ವಿ ನಾಗೇಶ್ ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ.